ಕೆಲವ್ರಿಗೆ ಅಯ್ಯೋ ನಾನು ಹೋಗಿದ್ನ ಕಣ್ಣು ಹಾಕ್ಬಿಟ್ರು, ಅಯ್ಯೋ ನಂಗೆ ಇಡೀ ರಾತ್ರಿ ಲೂಸ್ ಮೋಷನು, ಹೊಟ್ಟೆ ನೋವು, ತಲೆ ಸುತ್ತು, ವಾಂತಿ, ಜ್ವರ ಬಂದ್ಬಿಡ್ತು ಅಂತ ಹೇಳ್ತಾರೆ. ಕೆಲವ್ರು ಹೌದು ಒಂಥರ ಫೀಲ್ ಆಯಿತು ಬಟ್ ನಂಗೇನೂ ಆಗಲಿಲ್ಲಪ್ಪ ಅಂತ ಹೇಳ್ತಾರೆ. ಆ ಡಿಫ್ರೆನ್ಸ್ ಯಾಕೆ ಬರುತ್ತೆ? ಅವರಲ್ಲೇ ಆ ಆರ ಎನರ್ಜಿ ವೀಕ್ ಆಗಿರೋದ್ರಿಂದ ಅವ್ರು ಅದನ್ನು ಬೇಗ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ ತುಂಬ ಜನ ಹೇಳಲ್ಲ. ಯಾರು ವೀಕ್ ಇರ್ತಾರೋ ಅವ್ರಿಗೆ ಈ ಥರದ ಸೈನ್ಸಸ್ ಗೊತ್ತಾಗಲ್ಲ. ದಡ್ರಿಗೆ ಈ ಥರದ ಸೈನ್ಸಸ್, ಯಾಕಂದರೆ ಅವರು ದೇ ಆರ್ ನಾಟ್ ಸಟಲ್ ಎನಫ್, ಸೂಕ್ಷ್ಮ ಇಲ್ಲ ಅವ್ರ ಈ ಅನುಭವಗಳಿಗೆ, ಇನ್ನೂ ಪರಿಪಕ್ವತೆ ಬಂದಿಲ್ಲ. ಯಾರು ಇಂಟೆಲಿಜೆಂಟ್ ಇರ್ತಾರೋ ಸ್ಪಿರಿಚುವಲಿ, ಯಾರು ಜೀವನದ ಅನುಭವಗಳಿಗೆ ತೆರೆದುಕೊಂಡಿರ್ತಾರೋ ಅವ್ರಿಗೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಅವ್ರಿಗೆ ಬೇಗ ಫೀಲ್ ಆಗುತ್ತೆ. ಇವಾಗ ನಾವು 5 ನಿಮಿಷ ಕೂತ್ಕೊಳ್ಳೋಣ, ಗಿಡ ಯಾಕೆ ಮಾತಾಡಲ್ಲ ನೋಡೋಣ ಅಲ್ವಾ? ಅವ್ರ ಆರ ಏನು ಟೇರ್ ಆಯಿತು, ನಾವು ಹಲ್ಲುಜ್ಜೋ ಥರ, ಸ್ನಾನ ಮಾಡೋ ಥರ, ತಲೆ ಬಾಚ್ಕೊಳ್ಳೋ ಥರ, ಮೈ ತಿಕ್ಕ ಕ್ಲೀನ್ ಮಾಡ್ಕೊಳ್ಳೋ ಥರ ಆರನ ಯಾರು ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ ಅಥವಾ ಆಚರಣೆ, ನಾನಾಗಲೇ ಹೇಳಿದಾಗೆ, ಇದೇ ರಿಚುವಲ್ಸ್ ತುಂಬ ಹೋಗಿದೆ. ಅಂದರೆ ದಿನನಿತ್ಯದ ಕಾರ್ಯಗಳಲ್ಲೇ ಇದನ್ನ ನೀನು ಆರ ಕ್ಲೀನ್ ಮಾಡ್ಕೊಳ್ಳೋಕೆ ಇಂಡೈರೆಕ್ಟ್ಲಿ. ಈಗ ನಮ್ಮ ಕಡೆ ಎಲ್ಲ ಹೆಂಗಿತ್ತು ಅಂದರೆ, ಒಂದು ಅಂಡಲ್ಲಿ ನೀರು ಕಾಯಿಸಿದ್ರೆ ಒಂದಷ್ಟು ಹರ್ಬ್ಸ್ ಆಗ್ತಾ ಇದ್ರು ಅದಕ್ಕೆ, ಅದೆಲ್ಲ ನಿಮ್ಮ ಆರನ್ ಕ್ಲೀನ್ ಮಾಡಿ. ಈಗ ಸದ್ಯಕ್ಕೆ ಶವರಲ್ಲಿ ಮಾಡ್ಕೊಂಡು ಬರೋಕ್ಕೂ ಪುರ್ಸತ್ತಿಲ್ಲ ಅನ್ನೋ, ಹೌದು, ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನೋ ಲೆವೆಲಲ್ಲಿ ಆರ ಕ್ಲೀನಿಂಗ್ ಅನ್ನೋ ಕಾನ್ಸೆಪ್ಟ್ ಅವರು ಲೈಫ್ ಸ್ಟೈಲಲ್ಲಿ ತೊಗೊಂಡು ಬಂದ್ಬಿಟ್ಟಿದ್ರು. ಅದನ್ನ ಬಿಡ್ತಾ 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 ಆರಾನು ನೆಗ್ಲೆಕ್ಟ್ ಆಗೋಗ್ತಾ ಇದೆ. ಹೇಗೆ ಒಂದು ವಾರ ಸ್ನಾನ ಮಾಡದೇ ಇದ್ರೆ ದೇಹದಲ್ಲಿ ಅಲರ್ಜಿ ಬರುತ್ತೋ, ಅಲ್ಲೂ ಕಟ್ಟು, ಸ್ಕ್ರಾಚಸ್ಸು, ಲೀಕೇಜು ಆಗ್ತಿದೆ. ಒಂದು. ಎರಡನೇದು, ಈ ಆರ ಸ್ಟ್ರಾಂಗ್ ವೀಕ್ ಇದ್ದಾಗ ಹೇಗಾಗುತ್ತೆ ನಮ್ಮೆಲ್ರಿಗೂ ಫೀಲ್ ಆಗಿರುತ್ತೆ, ನಾನು ಹೇಳ್ತೀನಿ. ಈಗ ಫಾರ್ ಇನ್ಸ್ಟೆನ್ಸ್, ಕಣ್ಣು ಹಾಕೋದು, ಅಯ್ಯೋ ಅವ್ರು ನನ್ನ ಮೇಲೆ ಒಂಥರ ಕಣ್ಣು ಹಾಕಿದ್ರು ಅನ್ನೋದು ನಮ್ಗೆ ಎಲ್ಲರಿಗೂ ದೃಷ್ಟಿ ಖಂಡಿತ ಫೀಲ್ ಆಗಿರುತ್ತೆ ನಮಗೆಲ್ಲ. ಕೆಲವ್ರಿಗೆ ಅಯ್ಯೋ ನಾನು ಹೋಗಿದ್ನ ಕಣ್ಣು ಹಾಕ್ಬಿಟ್ರು, ಅಯ್ಯೋ ನಂಗೆ ಇಡೀ ರಾತ್ರಿ ಲೂಸ್ ಮೋಷನು, ಹೊಟ್ಟೆ ನೋವು, ತಲೆ ಸುತ್ತು, ವಾಂತಿ, ಜ್ವರ ಬಂದ್ಬಿಡ್ತು ಅಂತ ಹೇಳ್ತಾರೆ. ಕೆಲವ್ರು ಹೌದು ಒಂಥರ ಫೀಲ್ ಆಯಿತು ಬಟ್ ನಂಗೇನೂ ಆಗಲಿಲ್ಲಪ್ಪ ಅಂತ ಹೇಳ್ತಾರೆ. ಆ ಡಿಫ್ರೆನ್ಸ್ ಯಾಕೆ ಬರುತ್ತೆ? ಬಿಕಾಸ್ ಒಬ್ಬ ಮನುಷ್ಯನ ಆರ, ಯಾಕಂದ್ರೆ ಮೇಡಮ್ ನಂಗೆ ದೃಷ್ಟಿ ಆಗತ್ತೆ ಅಂತ ಹೇಳೋರು ತುಂಬ ಜನ ಇರ್ತಾರೆ, ಬಟ್ ಅವರಲ್ಲೇ ಆ ಆರ ಎನರ್ಜಿ ವೀಕ್ ಆಗಿರೋದ್ರಿಂದ ಅವ್ರು ಅದನ್ನ ಬೇಗ ಅಟ್ರಾಕ್ಟ್ ಮಾಡ್ತಾರೆ ಅಂತ ತುಂಬ ಜನ ಹೇಳಲ್ಲ. ಓಕೆ, ಅಂದ್ರೆ ನಿಮ್ಮ ಆರ ಸ್ಟ್ರಾಂಗ್ ಇದ್ರೆ ಯಾರೇನ್ ಮಾಡಕ್ಕಾಗಲ್ಲ? ಖಂಡಿತ ಇಲ್ಲ. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಫ್ರೀಕ್ವೆನ್ಸಿ ಅಲ್ವಾ ಸರ್? ಇವಾಗ ನಾನು ನಿಮ್ಗೊಂದು ಇವಿಲ್ ಇಂಟೆನ್ಷನ್ ಎಮಿಟ್ ಮಾಡಿದ್ರೆ ಆ ಫ್ರೀಕ್ವೆನ್ಸಿ ಎಲ್ಲಿರುತ್ತೆ? ಲೈಟಾ ಹೆವಿನಾ? ಹೆವಿ. ನೀವು ಮೇಲೆ ಇದ್ರೆ ವಿಲ್ ಇಟ್ ಮ್ಯಾಚ್? ಸರ್, ರೇಡಿಯೋ ಸ್ಟೇಷನ್ ಬೆಸ್ಟ್ ಎಕ್ಸಾಂಪಲ್. ನಿಮ್ಗಿಂತ ಯಾರು ಗೊತ್ತಿರುತ್ತೆ ಇದು. ಒಂದೇ ಒಂದು ಪಾಯಿಂಟ್ ಆ ಕಡೆ ಟ್ಯೂನ್ ಮಾಡ್ಕೊಳ್ಳಿ, ಬೇರೆ ಸ್ಟೇಷನ್ ಬರಲ್ಲ. ಅಬ್ಸಲ್ಯೂಟ್ಲಿ. ಸೊ ನೀವ್ ಯಾವ ಸ್ಟೇಷನ್ ಇದೀರೋ ಅಲ್ಲಿ ಟ್ಯೂನ್ ಆಗಿದ್ರೆ, ಬೇರೆ ಸ್ಟೇಷನ್ ಟ್ಯೂನ್ ಆಗಿದ್ರೆ ಖಂಡಿತ ಇಟ್ ವೋಂಟ್ ಹಿಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಕವರಿ ಐ ಹ್ಯಾವ್ ಮೇಡ್ ಇನ್ ಮೈ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಅದೇ ಅಯ್ಯೋ ಅನ್ಕೊಂಡ್ಬಿಟ್ರು, ಹೊಟ್ಟೆ ಹೊರ್ಕೋತಾ ಇದಾರೆ, ಅಯ್ಯೋ ಇವಾಗ ಏನ್ ಮಾಡೋದು, ಮತ್ತೆ ಏನಾಗುತ್ತೆ, ನಿಮ್ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ಅವ್ರು ಹಿಡ್ಕೊಂಡ್ಬಿಡ್ತಾರೆ. ಅಥವಾ ಅವ್ರಕ್ಕಿಂತ ಅಂದ್ರೆ ಅವ್ರ ಒಂಚೂರು ನೋಡಿದ್ಯಾ ಎಷ್ಟು ಚೆನ್ನಾಗಿದ್ದಾನೆ ಅಂತ ಒಂಚೂರು ಅನ್ಕೊಂಡ್ರೆ, ನೀವು ಅವ್ರನ್ನ ಇನ್ನೊಂದು 200 ಪಟ್ಟು ಜಾಸ್ತಿ ಬೈಕೊಂಡಿರ್ತೀರಾ. ಇವ್ರಿಗೆ ಇದೇ ಕೆಲಸ, ನಮ್ಮನ್ನ ಬೈಕೋತಾರೆ ಇವರು, ಹಂಗೆ ಹೆಂಗೆ ಅಂತ. ಸೊ ಅವ್ರಕ್ಕಿಂತ ಕೆಳಗೋದ್ರೆ ಆಬ್ವಿಯಸ್ಲಿ ಅವ್ರು ನಿಮ್ ಮೇಲೆ ಇನ್ಫ್ಲುಯೆನ್ಸ್ ಮಾಡೇ ಮಾಡ್ತಾರಲ್ವಾ. ಈಗ ಕೆಲವರು ಒಂದು ಬಂಗಾರ ಎಲ್ಲೋ ಶಾಪಿಂಗ್ ಮಾಡ್ಕೊಂಡ್ ಬಂದ್ರು, ಅಥವಾ ಒಂದ್ ಸೈಟ್ ತಗೊಂಡ್ರು, ಮನೆ ಕಟ್ಟಿದ್ರು, ಜಮೀನ್ ತಗೊಂಡ್ರು, ತೋಟ ತಗೊಂಡ್ರು, ಯಾವ್ದೋ ಒಂದು ಹುಡುಗಿ ಮದ್ವೆ ಫಿಕ್ಸ್ ಆಯ್ತು, ಹುಡುಗನ್ ಮದ್ವೆ ಫಿಕ್ಸ್ ಆಯ್ತು, ಈ ತರದ್ದು ಒಳ್ಳೆ ವಿಚಾರಗಳಿರುತ್ತಲ್ಲ, ಅದು ಕೆಲವ್ರ ಹತ್ರ ಹೇಳಕ್ ಭಯ ಪಡ್ತಾರೆ. ಯಾಕಂದ್ರೆ ಕಣ್ ದೃಷ್ಟಿ ಬಿದ್ದುಬಿಡುತ್ತೆ, ಕಣ್ ಹಾಕ್ತಾರೆ ಅಂತ. ಇಂಥ ಟೈಮಲ್ಲಿ ಇವ್ರು ಹೇಳಲೇಬಾರ್ದು ಅಂತನಾ, ಅಥವಾ ಹೇಗೆ? ಇಲ್ಲಿ 2 ಥರ ಇದೆ. ಇಫ್ ಯು ಆರ್ ರೆಡಿ, ಇಫ್ ಯು ಆರ್ ಪ್ರಿಪೇರ್ಡ್, ನಿಮ್ಮ ಎನರ್ಜಿ ಫೀಲ್ಡ್ ಚೆನ್ನಾಗಿದ್ದು, ನಿಮಗೆ ಕ್ಲಾರಿಟಿ ಇದ್ದು, ಆ ಸಂಭ್ರಮದ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ದು, ನೀವು ಅವ್ರ ಕಡೆ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಫೀಲ್ಡ್ ಬಗ್ಗೆ ನಿಮಗೆ ಆ ಪ್ರಿಪ್ರೇಷನ್ ಇದ್ರೆ, ಗೋ ಹೆಡ್ ಅಂಡ್ ಡಿಕ್ಲೇರ್ ಇಟ್, ಏನು ತಪ್ಪಿಲ್ಲ. ಆದ್ರೆ ಹೇಳ್ಬೇಕಾದ್ರೆ ಭಯ ಇದ್ದು, ಹೇಳಿದ್ಮೇಲೆ ಏನೋ ಆಗತ್ತೇನೋ ಆತಂಕ ಇದ್ದು, ಫಸ್ಟ್ ಆಫ್ ಆಲ್ ಪ್ರೀ ಎಕ್ಸಿಸ್ಟಿಂಗ್ ನಿಮ್ ಆಲ್ರೆಡಿ ಆರ ವೀಕ್ ಇದ್ರೆ ಆಬ್ವಿಯಸ್ಲಿ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಹಿಟ್ ಯು ಫಾರ್ ಶ್ಯೂರ್. ಇದು ಇವೆಲ್ಲ ಇದು ಸಂಬಂಧಪಟ್ಟ ಹಾಗೆ. ಇನ್ನು ದೇವರ ಅನುಭವನೂ ಅಷ್ಟೇ. ನಾವು ಪೂರ್ತಿ ಆ ಕಡೆ ಸೈಡ್ಗೆ ಹೋದ್ರು, ಈಗ ಒಂದ್ 4 ಜನ ಹೋದ್ರು ಅಂತ ಇಟ್ಕೊಳ್ಳಿ ದೇವರ ದರ್ಶನ ಮಾಡೋಕೆ. ಒಂದ್ ದೊಡ್ಡ ಟೆಂಪಲ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಸಾವಿರಾರು ವರ್ಷ ಹಳೆದು, ಕೋಟ್ಯಾಂತರ ಜನಕ್ಕೆ ಒಳ್ಳೇದಾಗಿರುವಂತಹ ಜಾಗ. ಅಲ್ಲಿ ಒಬ್ರು ಅಯ್ಯೋ ಫೀಲ್ ಆಯ್ತು, ದೇವ್ರು ಬಂದಂಗಾಯ್ತು, ಮುಡ್ದಂಗಾಯ್ತು, ನೋಡ್ದಂಗಾಯ್ತು ಅಂತೆಲ್ಲ ಹೇಳ್ತಾರೆ. ಏನೋ ನೋಡ್ದೆ ಅಂತ ಹೇಳೋರು ಇದ್ದಾರೆ ಅಲ್ವಾ. ಅಂದ್ರೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಷಯ ಇದ್ರೊಳಗಡೆ ಸೇರಿಸಿ ಹೇಳಬೇಕು. ಕೆಲವರೆಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ ದಮ್, ಕೆಲವರೆಲ್ಲ ಹೇಳ್ತಾರಲ್ಲ, ನಾನು ಇದೆಲ್ಲ ಸ್ಟ್ರಾಂಗ್ ಇದ್ದೀನಿ, ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಎಲ್ಲ ಫೀಲ್ ಆಗಿಲ್ಲ ಅಂತ. ತಪ್ಪದು. ಯಾರು ವೀಕ್ ಇರ್ತಾರೋ ಅವ್ರಿಗೆ ಈ ಥರದ ಸೈನ್ಸಸ್ ಗೊತ್ತಾಗಲ್ಲ. ದಡ್ರಿಗೆ ಈ ಥರದ ಸೈನ್ಸಸ್, ಯಾಕಂದ್ರೆ ಅವರು ದೇ ಆರ್ ನಾಟ್ ಸಟಲ್ ಎನಫ್, ಸೂಕ್ಷ್ಮ ಇಲ್ಲ ಅವ್ರ ಈ ಅನುಭವಗಳಿಗೆ, ಇನ್ನೂ ಪರಿಪಕ್ವತೆ ಬಂದಿಲ್ಲ. ಯಾರು ಇಂಟೆಲಿಜೆಂಟ್ ಇರ್ತಾರೋ ಸ್ಪಿರಿಚುವಲಿ, ಯಾರು ಜೀವನದ ಅನುಭವಗಳಿಗೆ ತೆರೆದುಕೊಂಡಿರ್ತಾರೋ ಅವ್ರಿಗೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಅವ್ರಿಗೆ ಬೇಗ ಫೀಲ್ ಆಗುತ್ತೆ. ಇವಾಗ ನಾವು 5 ನಿಮಿಷ ಕೂತ್ಕೊಳ್ಳೋಣ, ಗಿಡ ಯಾಕೆ ಮಾತಾಡಲ್ಲ ನೋಡೋಣ ಅಲ್ವಾ? ಇಟ್ ವಿಲ್ ಗಿವ್ ಲವ್ ಟು ಅಸ್, ವಿ ವಿಲ್ ಫೀಲ್ ಇಟ್ ಸೋ ಬ್ಯೂಟಿಫುಲ್. ನಮ್ಮ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ನಿನ್ನಿಂದ ಅಂತ. ಬಟ್ ಯಾರಿಗೋ ಒಬ್ಬರಿಗೆ ತುಂಬಾ ಮಂದ ಇರೋರು, ಸ್ಪಿರಿಚುವಲಿ ಡಲ್ ಆಗಿರೋರು, ಬರೀ ಲಾಜಿಕಲ್ಲೇ ಸ್ಟಕ್ ಆಗಿರೋರ್ಗೆ ಗಿಡ ಗಿಡ ಅಂತ ಹೇಳ್ತಾರೆ. ಫೋನ್ ಬೇಕಾದ್ರೆ ಮಾತಾಡುತ್ತೆ, ಗಿಡ ಹೆಂಗ್ರಿ ಮಾತಾಡುತ್ತೆ ಅಂತ ಅಲ್ವಾ? ಆ ಥರ ಇಲ್ಲಿ
ಒಂದು ದೇವರ ಅನುಭವನೂ ಅಷ್ಟೇ. ನಾವು ಎಷ್ಟು ಓಪನ್ ಅಪ್ ಆಗಿರ್ತೀವೋ, ಎಷ್ಟು ಸಟಲ್ ಆಗಿರ್ತೀವೋ, ಎಷ್ಟು ನಮ್ಮ ಮೇಲೆ ನಾವು ವರ್ಕ್ ಮಾಡಿರ್ತೀವೋ, ಒಂಥರ ನಮ್ಮ ಒಳಗಡೆ ನಾವು ಕಾರ್ಯಾಗಾರ ಮಾಡ್ಕೊಂಡು ಅಷ್ಟೇ ಆಳವಾಗಿ ಅದರ ಸ್ಪಂದನೆ ಭಾಸ ಆಗುತ್ತೆ. ಅದು ಇವಿಲ ಇರಬಹುದು, ಕೆಟ್ಟ ಶಕ್ತಿಗಳಿರಬಹುದು, ಒಳ್ಳೆ ಶಕ್ತಿ ಇರಬಹುದು, ಅಥವಾ ನಾನು ಆಗ್ಲೇ ಹೇಳ್ದಾಗೆ ಯಾರೋ ಹರ್ಟ್. ಇವಾಗ ಸರ್ ಇನ್ನೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ? 100% ಎಲ್ರಿಗೂ ಅನುಭವ ಬಂದಿರುತ್ತೆ. ಈ ಮಿಸ್ಟ್ರಿನ ಯಾರು ಡಿಕೋಡ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಸೇ ಹೈಪೋಥೆಟಿಕಲಿ ನೀವು ಒಂದು ಕಡೆಯಲ್ಲಿ ಹೊಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. 1 ವಾರದಲ್ಲಿ ಅಲ್ಲೇ ಮತ್ತೆ 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 ಏಟ್ ಬೀಳತ್ತಾ ಇಲ್ವಾ? ಯಾವತ್ತೂ ಅಲ್ಲಿ ಏಟೇ ಬಿದ್ದಿರಲ್ಲ. ಅಯ್ಯೋ ಇಲ್ಲೇ ಹೊಡ್ಕೊಂಡಿದೀನಿ, ಇಲ್ಲೇ ತುಳಿದ್ಯಾ, ಇಲ್ಲೇ ಬಂದ್ಯಾ, ಇಲ್ಲೇ ಇಟ್ಟ್ಯಾ ಅಂತ ಎಷ್ಟು ಬೈತೀವಿ ನಮ್ಮ ಮನೇಲೆಲ್ಲ. ಅಲ್ಲೇ ಬಂದು ತುಳಿದ್ಬಿಟ್ಟಿಯಲ್ಲ ಮತ್ತೆ ಅಂತ. ವಿ ಅಟ್ರಾಕ್ಟ್ ಪೇನ್. ಹ್ಯಾವ್ ಯು ಎವರ್ ಥಾಟ್ ವೈ? ಅಷ್ಟು ದಿನ ಯಾರು ನಿಮ್ಮ ಗಾಯದ ಹತ್ರ, ಕೈ ಭಾಗ ಕಾಲ್ ಭಾಗದ ಹತ್ರನೂ ಬಂದಿರಲ್ಲ. ನೀವು ಏಟ್ ಮಾಡ್ಕೊಂಡ್ರೆ ಬಂದ್ ಅಲ್ಲೇ ಏಟು ಬೀಳ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ. ಯಾಕೆ ಅನ್ಸ್ತಾ ಇರುತ್ತೆ? ಇದಕ್ಕೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೇಳಿದ್ರಲ್ಲ, ನಾವ್ ಏನ್ ಹೇಳ್ತೀವಿ ಅದನ್ನ ಅಟ್ರಾಕ್ಟ್ ಮಾಡ್ತೀವಿ. ಈಗ ಉದಾಹರಣೆಗೆ ಎಲ್ಲರ ಹತ್ರ ಮೊಬೈಲ್ ಫೋನ್ಗಳಿದೆ. ನೀವು ನೆಟ್ ಆನ್ ಮಾಡ್ಕೊಂಡಿದ್ರೆ ಅದು ಆಕ್ಚುಲಿ ವರ್ಕ್ ಆಗುತ್ತೆ. ಈಗ ನೀವು ಬೇಕಂದ್ರೆ ಸುಮ್ನೆ ಟೆಸ್ಟ್ ಮಾಡಬೇಕು ಅಂತಾನೆ ಯಾರಾದ್ರೂ ಫೋನ್ ಬಂದಾಗ ನಾನ್ ಜಾಮೂನ್ ತಿನ್ಬೇಕು, ಜಾಮೂನ್ ತಿನ್ನಕ್ಕೆ ಆಸೆ ಆಗ್ತಿದೆ ನನ್ಗೆ ಜಾಮೂನ್ ಇಷ್ಟ ಅಂತ ಸುಮ್ನೆ ಏನಾದ್ರು ವರ್ಡ್ಸ್ ಹೇಳಿ, ಅಥವಾ ನೀವು ನಿಮ್ ಫೋನ್ ಎಲ್ಲೋ ಸೈಡಲ್ಲಿ ಇಟ್ಟು ನೀವು ನಿಮ್ ಪಾಡಿಗೆ ನೀವು ಜಾಮೂನ್ ಬಗ್ಗೆ ಒಂದು ಕಾನ್ವರ್ಸೇಷನ್ ಮಾಡಿ, ಫೋನ್ ಎತ್ಕೊಳ್ಳಿ, 10 ನಿಮಿಷದಲ್ಲಿ ತೋರಿಸುತ್ತೆ ನಿಮ್ಗೆ ಈ ಡಿಸ್ಕೌಂಟ್ ಜಾಮೂನ್ ಪ್ಯಾಕೆಟ್ ಮೇಲೆ ಹತ್ತಿರದಲ್ಲಿರೋ ಜಾಮೂನ್ ರೆಸ್ಟೋರೆಂಟ್ ಅಂತ. ಬಿಕಾಸ್ ನೀವೇನ್ ಮಾತಾಡಿದ್ರಿ ಇದನ್ನ AI ಅಂತ ಏನ್ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಮ್ಮ ಮೊಬೈಲ್ ಕೂಡ ಕೇಳಿಸ್ಕೊಳ್ಳುತ್ತೆ, ಅದು ಸಜೆಸ್ಟ್ ಮಾಡುತ್ತೆ. ಇದೆಲ್ಲ ಸೈಂಟಿಫಿಕ್. ಬಟ್ ಆನ್ ಎ ಸ್ಪಿರಿಚುವಲ್ ನೋಟ್ ನೀವು ಏನ್ ಅಟ್ರಾಕ್ಟ್ ಮಾಡ್ತೀರಾ. ಹೌದು, ಅಬ್ಸಲ್ಯೂಟ್ಲಿ. ಇಲ್ಲಿ ಇನ್ನೊಂಚೂರು ಡೀಪ್ ಹೋಗ್ತೀನಿ. ಈಗ ನಾನು ಹೇಳದ್ನೆಲ್ಲ ಏಟ್ ಕಡೆನೇ ಏಟಾಗುತ್ತೆ. ಯಾಕೆ ಅಂತಂದ್ರೆ ಆ ಶಕ್ತಿ ವಲಯದಲ್ಲಿ ಏಟಾದಾಗ ಒಂದು ಸಣ್ಣ ರಂಧ್ರ ಅಥವಾ ಛಿದ್ರ ಆಗಿದೆ. ದರ್ ಇಸ್ ಅ ಕ್ರ್ಯಾಕ್. ಸೊ ದಟ್ ಕ್ರ್ಯಾಕ್ ಇಸ್ ನೌ ಅಟ್ರಾಕ್ಟಿಂಗ್ ಮೋರ್ ಆಫ್ ಸಚ್ ಎಕ್ಸ್ಪೀರಿಯನ್ಸಸ್. ಸೊ ಯಾರೋ ಮೋಸ ಮಾಡಿ ಹೋದ ಅಂತ ಒಂದು ದೊಡ್ಡ ಗ್ಯಾಪ್ ಓಪನ್ ಮಾಡ್ಕೊಂಡ್ರೆ, ಅವ್ನು ಯಾವಾಗ ಬಂದೋ ದರಿದ್ರದವ್ನು ಮೇಡಮ್, ಬ್ಯಾಕ್ ಟು ಬ್ಯಾಕ್ ನಂಗೆ ಹಂಗೆ ಆಗ್ತಾ ಇದೆ. ಬಿಕಾಸ್ ನೀವು ಆ ರಂಧ್ರನ ಕವರೇ ಮಾಡ್ಕೊಳ್ಳಿಲ್ಲ, ನೀವು ಅದನ್ನ ಹೀಲೇ ಮಾಡ್ಕೊಳ್ಳಿಲ್ಲ. ನೀವು ಮೈಂಡಲ್ಲಿ ಅಫರ್ಮೇಶನ್ ಮಾಡಿದ್ದೋ ಮ್ಯಾನಿಫೆಸ್ಟೇಷನ್ ಬಸ್ಕಿ ಹೊಡೆದಿದ್ದೋ, ಬಟ್ ಎನರ್ಜಿ ಸೋರ್ಕೊಂಡು ಹೋಗ್ತಾ ಇದೆಯಲ್ಲ, ದಟ್ ಈಸ್ ಅಟ್ರಾಕ್ಟಿಂಗ್ ಸೀರೀಸ್ ಆಫ್ ನೆಗೆಟಿವಿಟಿ. ದಟ್ಸ್ ವೈ ಐ ಆಲ್ವೇಸ್ ಟೆಲ್, ಎನರ್ಜಿ ಮೇಲೂ ತುಂಬಾ ಇಂಪಾರ್ಟೆಂಟ್. ಯು ಆರ್ ಯೂಸಿಂಗ್ ಎನರ್ಜಿ ಎವ್ರಿ ಸೆಕೆಂಡ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್. ಅದ್ರ ಮೇಲೆ ವರ್ಕ್ ಮಾಡಿದ್ರೆ ನೀವು ಹೆಂಗೇನೋ ಮ್ಯಾನಿಫೆಸ್ಟ್ ಮಾಡೋಕ್ಕಾಗತ್ತೆ ಅಂತ ಒಂದು. ಎರಡನೇದು, ನಾನು ತುಂಬಾ ಕ್ಲಾಸಿಕಲ್ 2 ಸಿಚುವೇಶನ್ಸ್ ಹೇಳ್ತೀನಿ, ಎಲ್ಲರ ಮನೇಲೂ ಗೊತ್ತು. ಈಗ ಒಂದು ಬಾಣತಿ ಮನೇಲಿದ್ದಾಳೆ ಅಂದ್ರೆ ಎಷ್ಟು ಪ್ರಿಕಾಷನ್ ತಗೊಳ್ತಾರೆ. ಕಾಲ್ ತೊಳಿದೆ ಒಳಗಡೆ ಬರಂಗಿಲ್ಲ, ಯಾರು ಹಾಗೆ ಗುಳಿತರ ನುಗ್ಗಂಗಿಲ್ಲ, ಏನೇನೋ ಐಟಮ್ ಇಟ್ಕೊಂಡು ರಾತ್ರಿ ಹೊತ್ತು ಒಳಗಡೆ ಬರಂಗಿಲ್ಲ. ಹೌದು, ಎಕ್ಸಾಕ್ಟ್ಲಿ. ಯಾಕೆ ಯೋಚನೆ ಮಾಡಿದೀರಾ ಯಾವತ್ತಾದ್ರೂ ಮಗು ಬಗ್ಗೆ, ಬಾಣಂತಿ ಬಗ್ಗೆ? ಏನದು? ಅಲ್ಲಿ ಇಲ್ಲಿ ಒಂದು ಉತ್ತರ ಇದೆ. ಏನು ಅಂತಂದ್ರೆ, ಆ ತಾಯಿ ಗರ್ಭಿಣಿಯಾಗಿ ಕಿರ್ಚಾಡಿ ನೋವುಪಟ್ಟು, ಕೆಲವರು 2 ದಿನ ಎಲ್ಲ ಹೆರಿಗೆ ನೋವುಪಟ್ಟೆಲ್ಲ ಮಾಡಿದಾಗ ಆ ನೋವಲ್ಲಿ, ಆ ಟ್ರಾಮಾ ಅಲ್ಲಿ, ಅಫ್ಕೋರ್ಸ್ ಇಟ್ಸ್ ಅ ಗುಡ್ ಟ್ರಾಮಾ, ಬಟ್ ದೆನ್ ಆರ್ ಛಿದ್ರ ಎಕ್ಸ್ಟ್ರೀಮ್ಲಿ ವಲ್ನರಬಲ್ ಅಂಡ್ ಸೆನ್ಸಿಟಿವ್ ಆಗೋಗಿರುತ್ತೆ. ಯಾರ್ಯಾರು ಆಪರೇಷನ್ ಒಳಗಾಗ್ತಾರೋ, ಆಕ್ಸಿಡೆಂಟ್ ಒಳಗಾಗ್ತಾರೋ, ಈ ತರ ವಿಪರೀತವಾದ ನೋವು ಡೆಲಿವರಿ ಆದಾಗೂ ಆಗುತ್ತಾ? 100% ಎಸ್ ಸರ್. ಇದು ನಾರ್ಮಲ್ ಡೆಲಿವರಿ ಆದ್ರೂ ಹೌದು ಸರ್. ಯಾಕಂದ್ರೆ ನೋವು, ಆ ಟ್ರಾಮಾ ಮಗುಗೆ ಏನಾಗುತ್ತೋ ಅದು, ಆ ಬ್ಲೀಡಿಂಗು, ಎಕ್ಸೆಸಿವ್ ಹಾರ್ಮೋನ್ ಚೇಂಜು 100% ಆಗುತ್ತೆ. ಇದು ನಮ್ಮ ಆನ್ಸಿಸ್ಟರ್ಸ್ ಎಂತ ಸೂಪರ್ ಇಂಟೆಲಿಜೆಂಟ್ ಅಂದ್ರೆ, ಅವರು ಸ್ಪಿರಿಚುವಲ್ ಸೈಂಟಿಸ್ಟ್ಗಳು. ಅವ್ರಿಗೆ ಇದು ಗೊತ್ತಿತ್ತು, ಬಟ್ ಬಾಯಿ ಮಾತಲ್ಲ ಅದು ಹೇಳಿಲ್ಲ. ಯಾರು ಆರ ಇದೆ ಅಂತೆಲ್ಲ ಏನು ಹೇಳಿಲ್ಲ. ಬಾಣ್ತಿ ಕಾಲ್ ತೊಳ್ಕೊಂಡು. ಯಾಕೆ ಅಂದ್ರೆ ಅವ್ನು ಎಲ್ಲೆಲ್ಲಿಂದಾನೋ ಬಂದಿರ್ತಾನೆ ಸುತ್ತಾಕೊಂಡು, ಯಾವ್ದೋ ನೆಗೆಟಿವಿಟಿ ಬಂತು ಅಂತ ಇಟ್ಕೊಳ್ಳಿ. ಇವಳ್ದು ಏನಾಗಿದೆ, ಅವರ ಛಿದ್ರ ಆಗಿ ಓಪನ್ ಆಗಿದೆ, ಫಟ್ ಅಂತ ಬಂದು ಸೇರ್ಕೊಂಡು ತೊಂದರೆ ಕೊಡೋ ಸಾಧ್ಯತೆಗಳಿರುತ್ತೆ. ಮಗು ತಾನೇ ಹುಟ್ಟಿದೆ, ಎಷ್ಟು ಸಟಲ್ ಆರ ಇರಬಹುದು, ಅದು ನೋಡಿದ್ರೆ ನಮ್ಗೊಂಥರ ಸೂಕ್ಷ್ಮ ಅನ್ಸುತ್ತೆ. ಸೊ ಮಗುಗೇನಾದ್ರು, ಅಂಡ್ ಸರ್ ನೀವು ಎಷ್ಟೇ ಓದ್ಕೊಂಡಿರಿ ಸರ್, ನನ್ನ ಮನೇಲಿ ನನ್ನ ಕಸಿನ್ಸ್ ಅವರೆಲ್ಲ, ಇನ್ಫ್ಯಾಕ್ಟ್ ನಾನು ನಮ್ಮ ತಾಯಿಗೆ ಹೇಳ್ತಿದ್ದೆ, ಇದನ್ನ ಹೆಂಗ್ ನಂಬಕ್ ಸಾಧ್ಯ ಇದೋ, ಕಿರ್ಚಾಡ್ಕೊಂಡು ವಿಚಿತ್ರವಾಗಿ ಹೇಳ್ತಿರುತ್ತೆ ಸರ್. ನೀವು ಪ್ರತಿ ತಾಯಿಗೂ ಕೇಳಿ, 100% ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ಒಪ್ಕೊಳ್ತಾರೆ. ಕಿಚ್ಚಾಡ್ಕೊಂಡು ಹೇಳ್ತಿರುತ್ತೆ. ಇವರು ನಾನ್ ತುಂಬಾ ಓದಿದ್ದೀನಿ, ಹೋಗಮ್ಮ ನನ್ನ ಮಗುಗೆ ಅದೆಲ್ಲ ಮಾಡ್ಬೇಡ, ಏನಿಲ್ಲ ಅಂತಾರೆ. ಅದು ಅಳ್ತಾನೆ ಇರುತ್ತಲ್ಲ, ಕೊನೆಗೆ ಸರಿ ಹೆಂಗಾದ್ರು ಅಳು ನಿಲ್ಸ್ಬಿಡಮ್ಮ ತಗೋ ಅಂತ ಮಗುನ್ ಕೊಡ್ತಾರೆ. ಅಮ್ಮ ಬರ್ತಾಳೆ, ಪರ್ಕೆ ಕಡ್ಡಿ, ಕಲ್ಲುಪ್ಪು, ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡು, ಕೆಂಪು ಮೆಣಸಿನ್ಕಾಯಿ ದೇವಳ್ ಬಿಸಾಕ್, ಅಥವಾ ಅದು ಪರ್ಕೆ ಕಟ್ಟಿ ಸುಟ್ಟು ಟಪ ಅಂದು ಅದೊಂದು ಸ್ವಲ್ಪ ಕಪ್ಪಚ್ತಾಳೆ. ಎಷ್ಟು ಜನ ಹೆಣ್ಮಕ್ಳಿಗೆ ಅವ್ರು ಎಷ್ಟೇ ಓದಿರ್ಲಿ, ಐ ಹ್ಯಾವ್ ಆಲ್ಸೋ ನೋಟಿಸ್ ದಿಸ್, ಮಗು ಠಕ್ ಅಂತ ಸುಮ್ನಾಗುತ್ತೆ, ಶಾಂತ ಆಗತ್ತೆ, ಇಲ್ಲ ನಿದ್ದೆ ಮಾಡುತ್ತೆ. ಅಂದ್ರೆ ಆ ಅಮ್ಮಂದಿರಿಗೆ, ಅವ್ರ ಅಮ್ಮಂದಿರಿಗೆ ಅದು ಫೀಲ್ ಆಗತ್ತೆ, ಏನೋ ಮಗುಗೇನೋ ಸಿಡ್ಸಿಡಿ. ಅಂದ್ರೆ ಇದು ಹಸುವಿನ ಹಳು ಅಲ್ಲ. ಇದು ನಮ್ಗೆ ಅನ್ನಿಸ್ಬೋದು, ಹೌದಾದ್ರೆ ಆ ತಾಯಿಗೆ ಗೊತ್ತು ಅದು ಹೇಗೆ ಅಂತ. ಬಿಕಾಸ್ ಶಿ ನೋಸ್. ನಾವ್ ಹೇಳ್ತೀವಲ್ಲ, ಅದು ಅಳ್ತಿದ್ರೆ ಅದು ಮೋಷನ್ ಗಳ್ತಿದ್ಯಾ, ಸುಸ್ಸುಗಳ್ತಿದ್ಯಾ, ಹಾಲು ಗಳ್ತಿದ್ಯಾ, ಇನ್ನೊಂದು ಕಳ್ತಿದ್ಯಾ,
ಅದು ಗೊತ್ತಾಗುತ್ತೆ, ಇಲ್ಲ ಇದು ಏನೋ ಬೇರೆ ತರ ಅಳ್ತಿದೆ ಅಂತ ಹೇಳ್ತಾಳೆ ಅವಳು. ಇನ್ನೊಂದೇನೋ ಮಾಡ್ತಾರೆ, ಒಂದ್ ತಟ್ಟೆಗೆ ಅರಿಶಿನ ನೀರು ಹಾಕಿ ಮತ್ತೆ ಒಂದ್ ಚೊಂಬನ ಅದ್ರ ಮೇಲೆ ಮುಚ್ಚಿಬಿಟ್ಟು ಹೌದು, ಬಿಸಿಲಲ್ಲಿ ಇಡ್ತಾರೆ. ಟು ಜಸ್ಟ್ ಸಕ್ ಆಫ್ ದಟ್ ನೆಗೆಟಿವಿಟಿ ಅಂಡ್ ಕ್ಲೀನ್ ದಿ ಆರಾ. ಅಂಡ್ ಬಾಣ್ತಿ ಯಾಕೆ ಸರ್ ಅಷ್ಟು ಧೂಪ ಕೊಡ್ತಾರೆ? ತಲೆ ಕೂದ್ಲಿಂದ ಹಿಡಿದು ಫುಲ್ ಮನೆನೇ ಹೊಗೆ ತುಂಬಿಕೊಂಡು. ಯಾಕೆ? ಬಿಕಾಸ್ ದೇ ಆರ್ ಹೀಲಿಂಗ್ ಅವರ್ ಆರಾ ಬ್ಯಾಕ್. ಇದೆಲ್ಲ ಗೊತ್ತು, ಮನೆಯಲ್ಲೂ ಮಾಡ್ತಾರೆ. ಆದ್ರೆ ಇದು ಆರಾನ್ ಹೀಲ್ ಮಾಡ್ತಿದೆ. ಬಾಣ್ತಿಗೆ ಆರಾ ಸೂಕ್ಷ್ಮ ಇದೆ. ಸೂಕ್ಷ್ಮ ಇರೋ ಆರ ಅವ್ರ ಹತ್ರ ಜಾಸ್ತಿ ನೆಗೆಟಿವ್ ಮಾತಾಡಬಾರ್ದು, ಕಿರ್ಚಾಡಬಾರ್ದು, ಮಗು ಬಗ್ಗೆ ಕಮೆಂಟ್ ಮಾಡಬಾರ್ದು. ಸರ್ ಒಂದು ಹೇಳ್ತೀನಿ, ಇರೆಲೆವೆಂಟ್ ಅನ್ನಿಸ್ಬೋದು ಈ ಟಾಪಿಕ್ಗೆ, ಬಟ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಇಫ್ ಯು ಪರ್ಮಿಟ್ ಮೀ, ಕ್ಯಾನ್ ಐ ಸೇ ದ್ಯಾಟ್? ಸೊ ನಾನೇನಂದ್ರೆ ಈ ಬಾಣ್ತಿಯರ ಎನರ್ಜಿ ತುಂಬಾ ಸೂಕ್ಷ್ಮ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ. ಯಾಕಂದ್ರೆ ನೀವು ಹೇಳಿರ್ಬೋದು ಬಾಣ್ತಿ ಸನ್ನಿ ಅಂತೆಲ್ಲ, ಅವ್ರೊಂಥರ ಮೆಂಟಲಿ ಬೇಗ ಡಿಸ್ಟರ್ಬ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಈ ಮಗು ನೋಡಕ್ಕೆ ಅಂತ ಹೋಗ್ತಾರಲ್ಲ, ಸುಮ್ನಿರ್ಲಾರ್ದೆ ಅವರು, ನಿನ್ ಮೊದಲನೇ ಮಗುಕ್ಕಿಂತ ಕಪ್ಪಗಿದೆ ಅಲ್ವಾ, ತುಟಿ ನೋಡು ಒಂಥರ ಜಾಸ್ತಿ ಕಪ್ಪಗಿದೆ, ಅಯ್ಯೋ ಒಂದ್ ಕೆಲ್ಸ ಮಾಡು, ಒಂದು ಕಾಟನ್ ಬಟ್ಟೆ ತಗೋ, ಹಾಲಲ್ಲಿ ಎದ್ಬಿಟ್ಟು ಚೆನ್ನಾಗಿ ತುಟಿ ಉಜ್ಬಿಡು ಅಂತ ಹೇಳೋದು. ಹಿಂಡಿ ಕೈ ಮಾತ್ರ ಅದು ಒಂಥರ ಪ್ಯಾಚ್ ಬಂದ್ಬಿಟ್ಟಿದೆ, ಕಡ್ಲೆ ಹಿಟ್ಟಾಕಿ ತಿಕ್ಬಿಡು ಅಂತ ಹೇಳೋದು. ಆಮೇಲೆ ಅಯ್ಯೋ ನೋಡು ಅದೇನೋ ಮೂಗು ಕಣ್ಣು ಹಿಂಗೆ ಸೊಟ್ಟ ಮಾಡ್ತಾ ಇದೆ ಅಂತ ಹೇಳೋದು. ಓ ಹೆಣ್ಮಗುನೇ ಆಗ್ಬಿಟ್ಟಿದ್ಯಾ ಎರಡನೇದು ಅಂತ ಹೇಳೋದು. ಇಲ್ಲ ಯಾಕೋ ಇದಕ್ಕೆ ಕೂದ್ಲೇ ಇಲ್ಲ, ಒಂಥರ ಏನೋ ಪ್ರಾಣಿ ತರ ಇದೆ ಅಂತ ಹೇಳೋದು. ಈ ತರ ಎಲ್ಲ ಅದ್ ಯಾಕೆ ಹೋಗ್ತಾರೋ ಫಸ್ಟ್ ಆಫ್ ಆಲ್ ಬಾಣ್ತಿಗೆ ಡಿಸ್ಟರ್ಬ್ ಮಾಡಕ್ಕೆ ಗೊತ್ತಿಲ್ಲ. ಎಷ್ಟು ಡಿಸ್ಟರ್ಬಿಂಗ್ ಅಲ್ಲ ಪಾಪ, ಒಂದು ಹುಟ್ಟಿದ ಪಾಪ ಕಷ್ಟಪಟ್ಟು. ಎಸ್, ಕ್ಯಾನ್ ಯು ಇಮ್ಯಾಜಿನ್ ದ ಪೇನ್ ಆಫ್ ದಟ್ ಲೇಡಿ? ಎಷ್ಟು ಅವ್ರು ದುಃಖ ಪಡ್ತಾರೆ. ಅಂಡ್ ಸರ್ ಇವಾಗ ನಮ್ಮಂತವ್ರಿಗೆ ಯಾರೋ ಬಂದು ಕ್ರಿಟಿಸೈಸ್ ಮಾಡಿದ್ರೆ ಅವ್ರಿಗೆ ಸರಿಯಾಗಿ ನಾವು ಟಾಂಗ್ ಕೊಡಕ್ ರೆಡಿ ಇರ್ತೀವಿ. ಆದ್ರೆ ಒಂದು ಬಾಣ್ತಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಒಂದ್ ಕಡೆ ಎದೆ ಹಾಲು ಕುಡಿಸ್ತಿರ್ತಾಳೆ, ಒಂದ್ ಕಡೆ ಬ್ಲೀಡಿಂಗ್ ಆಗ್ತಿರುತ್ತೆ, ಸಿ ಸೆಕ್ಷನ್ ಆದ್ರೆ ಕುತ್ಕೊಳ್ಳಕ್ಕೂ ಆಗಲ್ಲ ತಾಯಿಗೆ. ಅದು ಬೇರೆ ಇಡೀ ರಾತ್ರಿ ಕೊಯ್ಯೋ ಅಂತಿದ್ರೆ ಅದನ್ನ ಎತ್ಕೊಂಡು ಓಡಾಡ್ಬೇಕು. ಅದ್ರಲ್ಲಿ ಆರ ಛಿದ್ರ ಆಗಿ ಮಾನಸಿಕ ವ್ಯವಸ್ಥೆ ಅಷ್ಟು ಸೂಕ್ಷ್ಮ ಆಗಿರೋ ಹೆಣ್ಮಗುಗ್ ಹೋಗ್ಬಿಟ್ಟು ಹಂಗ ಹಿಂಗ, ಅಮಾವಾಸ್ಯೆ ದಿವಸ ಹುಟ್ಬಿಟ್ಟಿದ್ಯಾ, ಅರ್ಧ ಗಂಟೆ ಮುಂಚೆ ಹುಟ್ಬೇಕಾಗಿತ್ತು, ನಕ್ಷತ್ರನೇ ಚೆನ್ನಾಗಿಲ್ವಂತೆ, ಇದೆಲ್ಲ ಯಾಕೆ ಬೇಕು ಅವ್ರಿಗೆ? ಆಡಕ್ಕಾದ್ರೆ ಒಳ್ಳೆ ಮಾತು ಎರಡು ಆಡಿ, ಇಲ್ಲ ಅಂದ್ರೆ ದಯವಿಟ್ಟು ಹೋಗ್ಬೇಡಿ. ನಾಮಕರಣಕ್ಕೆ ಕರೀತಾರಲ್ಲ ಅವಾಗ ಹೋಗಿ ಊಟ ಮಾಡ್ಕೊಂಡು ಹೋಗಿ. ಸೊ ಇದೇನಾಗುತ್ತೆ, ಪಾಪ ಅವ್ರ ಆರ ಸೆನ್ಸಿಟಿವ್ ಇದ್ದಾಗ ಅದು ಹಾಗೆ ಕೂತ್ಕೊಂಡ್ಬಿಡುತ್ತೆ ಅವಳಲ್ಲಿ. ನೀವ್ ನಂಬಲ್ಲ, ಬಾಣ್ತಿಲ್ ಹೇಳಿದ ಕಮೆಂಟ್ಸ್ ಎಲ್ಲ ಎಷ್ಟು ವರ್ಷ ಆದ್ರೂ 60-70 ವರ್ಷದ ಹೆಣ್ಮಕ್ಳ ಅಮ್ಮಂದಿರೆಲ್ಲ ಬಂದು ನಂಗೆ ಬಾಣ್ತಿಲ್ ಹಿಂಗ್ ಅಂದ್ಬಿಟ್ಟಿದ್ರು, ಅದೇ ಕೊರಿತಿದೆ ಅಂತ ಹೇಳ್ತಾರೆ. ಅಂದ್ರೆ ದೇ ಕೀಪ್ ಲೀಕಿಂಗ್ ದಟ್ ಎನರ್ಜಿ. ಅದು ನಿಮ್ಗೂ ಕೆಟ್ಟದು, ಅವ್ರಿಗೂ ಕೆಟ್ಟದು. ಅದೇ ಹೇಳ್ತಾರಲ್ಲ, ಕರ್ಮ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಆಡೋರ್ ಬಾಯಲ್ಲೇ ಇದೆ ಅಂತ. ಅಮ್ಮನು ಮೊನ್ನೆ ಹೇಳ್ತಾ ಇದ್ರು, ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕೆಲವು ಅಂದ್ರೆ ತಪ್ಪು ತಿಳ್ಕೊಂಬಿಡಿ, ಕೆಲವು ಹೆಣ್ಮಕ್ಳು ಈಗ ಡೆಲಿವರಿ ಮಗು ಹುಟ್ಟಿದ ತಕ್ಷಣ ಒಂದು ವಾರಕ್ಕೂ 10 ದಿನಕ್ಕೂ ರೆಡಿ ಆಗ್ಬಿಡ್ತಾರೆ. ಫುಲ್ ಸುತ್ತೋದು, ಫುಲ್ ಏನ್ ಬೇಕು, ವಿ ಆರ್ ಏನದು ವರ್ಕಿಂಗ್ ವುಮೆನ್ಸ್ ವಿ ಆರ್, ಅದು ಬೇರೆ ತರನೇ ಆಂಗಲ್ ತಗೊಳತ್ತದು, ನಾವು ಸ್ಟ್ರಾಂಗ್ ಅಂತೆಲ್ಲ ತೋರಿಸ್ಕೊಳಕ್. ಅಮ್ಮ ಅವಾಗ ಒಂದು ಎಕ್ಸಾಂಪಲ್ ಕೊಡ್ತಿದ್ರು. ನಮ್ಮ ಅಪ್ಪನ ಅಜ್ಜಿ ಅವ್ರು ಅವಾಗ ಇದ್ರು, ನಾನು ಹುಟ್ಟಿದಾಗೆಲ್ಲ ಇದ್ರು, ನಾನು ಅವರು ಮನೆಗ್ ಬಂದು ನಮ್ಮಮ್ಮಂಗೆ ನಾವು ಹುಟ್ಟಿದಂತ ಟೈಮ್ ಮನೇಲಿ 2 ತಿಂಗಳು ಅವ್ರು 2-3 ತಿಂಗಳು ಮನೇಲೆ ಇದ್ಬಿಟ್ಟಿದ್ರು. ಅಂದ್ರೆ ಈ ತರದೆಲ್ಲ ಈಗ ಹೆಣ್ಮಕ್ಳು ಮಗು ಆದ ತಕ್ಷಣ ಕಿವಿಗೆ ಇದ್ ಕಟ್ಕೋತಾರಲ್ಲ. ಹೌದು ಸರ್, ಗಾಳಿ ಹೋಗ್ಬಾರ್ದು ಅಂತ ಸ್ಕಾರ್ಫ್ ಹಾಕೋತಾರೆ, ಕಾಟನ್ ಹಾಕೋತಾರೆ, ಸಾಕ್ಸ್, ಸ್ವೆಟರ್, ಬ್ರೆಸ್ಟ್ ಕಂಪ್ಲೀಟ್ ವಾರ್ಮ್ ಆಗಿ ಇಟ್ಕೊಳ್ತಾರೆ. ಆಮೇಲೆ ಮತ್ತೆ ಅದೇನೋ ಅನ್ನ ಬೆಳ್ಳುಳ್ಳಿ ತಿನ್ಸೋದು, ಕಪ್ಪು ಹಚ್ತಾರೆ, ವಕ್ರವಾಗಿ ಹಚ್ತಾರೆ. ಅದೆಲ್ಲ ಆ ತರದೆಲ್ಲ ಪ್ರಾಕ್ಟೀಸಸ್ ಪ್ರತಿಯೊಂದು ಏನಿದೆ ಅಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ, ನೀವ್ ಹೇಳ್ದಂಗೆ ಸ್ಪಿರಿಚುವಲ್ ಬೇಸ್ ಟು ಇಟ್ 100% ಐ ಬಿಲೀವ್. ಇದನ್ನ ಅರ್ಥ ಮಾಡ್ಕೊಳ್ತೆ ನಾವು ಮಾಡರ್ನ್ ಡೇ ವರ್ಕಿಂಗ್ ವುಮೆನ್. ಸರ್ ಅವ್ರು ಮಾಡರ್ನ್ ಡೇ ಆಗ್ಲಿ, ನನಗೂ ಎಲ್ಲಾ ಹೆಣ್ಮಕ್ಳು ಮಾಡರ್ನ್ ಆಗ್ಬೇಕು ಅಂತ ಇಷ್ಟ. ಆದ್ರೆ ಕೆಲವೊಂದು ವಿಚಾರಗಳು ಮಾಡ್ಬೇಕು ಸರ್. ನಾನು ಹೇಳೋದ್ ಒಂದು, ಈಗ ಬಾಣ್ತಿ ದಪ್ಪ ಆಗದೆ ಏನಾಗ್ಬೇಕು ಸರ್? ಅಯ್ಯೋ ನಾನು ದಪ್ಪ ಆಗ್ಬಿಟ್ಟಿದೀನಿ ಅಂತ 15 ದಿನ ಮಗುನ್ ಬಿಟ್ಟು ಜಿಮ್ಗೆ ಹೋಗುವಂತದ್ದು ಏನಿದೆ ಸರ್? ವಿತ್ ಡ್ಯೂ ರೆಸ್ಪೆಕ್ಟು ಅಲ್ವಾ? ಇರಮ್ಮ, ಅದು ಎದೆ ಹಾಲು ಕುಡಿಯೋವರೆಗೂ ಅಮ್ಮ ಎಕ್ಸಾಸ್ಟ್ ಆಗ್ಬಾರ್ದು ಸರ್. ಅಮ್ಮ ಆರಾಮಾಗಿರ್ಬೇಕು. ಯಾಕೆ ಮಾಡಿದ್ರು ರೂಲ್ಸ್ ಅವಾಗೆಲ್ಲ? ಎದ್ದೇಳ್ಬೇಡ, ಕೆಲಸ ಮಾಡಬೇಡ, ತಣ್ಣೀರ್ ಮುಟ್ಬೇಡ, ಯಾಕೆ ಮಾಡಿದ್ರು? ನಾವು ಲಾಜಿಕಲ್ಲು ಓದಿದೀನಿ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ದೇ ಇರೋದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಹುಡ್ಕಕ್ ಹೋದ್ರೆ ಹಿಂಗೆ ಆಗೋದು. ಇದೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡಲ್ಲ. ಇದೆಲ್ಲ ನಮ್ಮ ಪೂರ್ವಜರಿಂದ ಬೇರಿಂದ ಬರೋ ಜ್ಞಾನ. ನಾನು ಎಷ್ಟು ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಿದೀನಿ. ನೀವು ಒಂಚೂರು ಅವ್ರ ಮನೆಗಳಲ್ಲಿ, ನನಗೆ ತುಂಬಾ ಕಂಟ್ರಿಲಿ ಅವ್ರ ಮನೆಗಳಲ್ಲಿ ಇರಕ್ಕೆ ಬಿಡ್ತಾರೆ, ನನ್ನ ಫ್ಯಾಮಿಲಿ ಮೆಂಬರ್ ತರ ಅಂತ. ಅಲ್ಲೂನು ಇಲ್ಲಿಂದ ಎಲ್ಲೋ ಹೋದ್ರೆ ಅವರು ನಮ್ ತಾತ ಹೇಳ್ಕೊಟ್ಟಿದ್ದು ಅಂತ ಚೈನೀಸು, ಜಾಪನೀಸು, ನೇಟಿವ್ ಅಮೆರಿಕನ್ ಇದರಿಂದ ಬಂದಿರೋರು, ಮಾಡರ್ನ್ ಸಿಟಿಗಳಲ್ಲಿರೋರು ನೀರಿಗೆ ಬೇರೆ ಬೇರೆ ಅವ್ರ ಊರಲ್ಲಿ ಸಿಗೋ ಸೊಪ್ಪನ್ನ ಹಾಕೋದು, ಸ್ಮಡ್ಜಿಂಗ್ ಅನ್ ಮಾಡ್ತೀವಿ, ಧೂಪ ನಮ್ ಕಡೆ ಹಾಕ್ತಾರಲ್ಲ ಆ ತರ ಮಾಡ್ತಾರೆ. ನಮಗ್ ಕಾಣಿಸಲ್ಲ, ಟಿವಿಲ್ ಬರೋ ಹಾಲಿವುಡ್ ಮೂವಿಲ್ ಕಾಣಲ್ಲ ಅಷ್ಟೇ ಅದು. ಸೊ ಎಸ್, ದೇರ್ ಇಸ್ ಅ ಬೇಸ್ ಟು ಇಟ್, ಅಂಡ್ ಎಸ್ ಇಟ್ ಮೇಕ್ಸ್ ಅನ್ ಇಂಪ್ಯಾಕ್ಟ್ ಆನ್ ದಿ ಎನರ್ಜಿ, ವಿಚ್ ಇನ್ ಟರ್ನ್ ಇವಾಗ್ಲೇ ಹೇಳ್ದಾಗೆ ಎನರ್ಜಿ, ಫೀಲಿಂಗ್, ಇಮೋಷನ್ ನಂಗೆ ಚೇಂಜ್ ಆಯ್ತು ಅಂತ. ಎಸ್, ದೇ ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಇದು ಒಂದು ವಿಚಾರ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಸಂದರ್ಭಗಳಲ್ಲಿ ಇತ್ತೀಚೆಗೆ ಕಮ್ಮಿ ಆಗಿದೆ. ಮುಂಚೆ ಎಲ್ಲ ಪಾಪ ಯಾವ್ದಾದ್ರು ಹೆಣ್ಮಗಳು ಮದುವೆ ಆಗಿ ಗಂಡನ ಮನೆಗೆ ಕಾಲಿಟ್ರೆ
ಅವ್ರ ಮನೇಲಿ ಏನಾದ್ರೂ ನಡಿಬಾರ್ದು ನಡೆದೋದ್ರೆ, ಯಾರಾದ್ರೂ ತೀರ್ಕೊಂಡ್ರೆ ಏನಾದ್ರೂ Okay. ಆದ್ರೂ ಮುಗೀತು. ಅವಳ ಮನೆಗ್ ಕಾಲಿಟ್ಲು, ಅದು ಹೌದು. ನಡೀತು, ಇದು ಹೌದು. ನಡೀತು. ಪಾಪ ಅವ್ರ ಮನೆ ಏನ್ Tag ಮಾಡ್ಬಿಡ್ತಾರೆ. ಟ್ಯಾಗ್ ಮಾಡ್ಬಿಡ್ತಾರೆ. ಅವಳು ವೆರಿ ಅನ್ಫಾರ್ಚುನೇಟ್. ಎಸ್. ಅವಳು ಏನು ಐರನ್ ಲೆಗ್ ಅಂತಾರೆ, ಅವಳ ಅದೃಷ್ಟ ಸರಿ ಇಲ್ಲ ಅಂತಾರೆ. ಪಾಪ ಹೆಣ್ಮಕ್ಳು, ಅವಳು 20-25 ವರ್ಷ ಸಾಕ್ದಂತ ತಂದೆ ತಾಯಿಗಳನ್ನ ಬಿಟ್ಟು ನಿಮ್ ಮನೆಗ್ ಬರ್ತಾಳೆ, ಹೌದು. ನಿಮ್ಮನ್ನ ನಿಮ್ ವಂಶನ ಬೆಳೆಸ್ಬೇಕು ಅಂತ. ಸಡನ್ ಆಗಿ ಬಂದಂತ ಆ ಹೆಣ್ಮಗು ಮೇಲೆ ಒಂದ್ ಟ್ಯಾಗ್ ಹಾಕ್ಬಿಟ್ಟು ಪಾಪ ಅವಳಿಗೆ ಏನೇನೆಲ್ಲ ಕಟ್ತಾರೆ ಅಲ್ವಾ. ನನ್ಗೆ ಇದೊಂದು ಇಂಟರ್ಪ್ರಿಟೇಷನ್ ಇದೆ ಸರ್ ಇಲ್ಲಿ. ನಿಮ್ಗೆ ಏನನ್ಸುತ್ತೋ ಗೊತ್ತಿಲ್ಲ. ಆಕೆ ಎಷ್ಟು ಡಿವೈನ್ ಅಂದ್ರೆ ಆಕೆ ತಾಕತ್ನ ತಡ್ಕೊಳಕ್ಕಾಗದೆ ನಿಮ್ಗೆ ಆಯ್ತು ಹಾಗೆ ಹೊರ್ತು ಅವಳಿಂದ ನಿಮ್ಗೆ ನೆಗೆಟಿವ್ ಆಗಿರೋದಲ್ಲ. ದೇವ್ರು ಬಂದ್ರೆ ನೋಡೋ ಕೆಪಾಸಿಟಿನೂ ಇರಬೇಕು ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಚಿಂತಕರು. Wow. ಇಲ್ಲ ಅಂದ್ರೆ ಕಣ್ ಮುಚ್ಕೊಂಡ್ ಬಿಡ್ತೀಯ ನೀನು ಅಂತ. ಈಗ ಜೋರಾಗಿ ಬೆಳಕ್ ಹಾಕಿದ್ರೆ ನಿಮ್ ಕಣ್ಣಲ್ಲಿ ಅಷ್ಟು ತಾಕತ್ತಿರ್ಬೇಕು ಅದನ್ನ ಹಾಗೆ ದೃಷ್ಟಿಸಿ ನೋಡೋಕೆ. ಇಲ್ಲದೆ ಇದ್ದ ಕಣ್ ಮುಚ್ತೀವಿ ನಾವು. ಅದೇ ತರ ಆ ಹೈ ಡಿವೈನ್ ಸೋಲ್ ಬಂದಾಗ ಈ ತರದ್ ಆಗತ್ತೆ. ಯಾಕಂದ್ರೆ ಎಲ್ಲಾರ್ನು ಅಲೈನ್ಮೆಂಟ್ ತಗೊಂಡ್ ಬರುತ್ತದು. ಅವ್ರು ನೆಗೆಟಿವ್ ಅಲ್ಲ, ನೀವು ಸರಿ ಇಲ್ಲ ಅನ್ನೋದನ್ನ ಅದು ತೋರ್ಸುತ್ತೆ. ಸೊ ನೀವು ಅವ್ರೇನೋ ಕಲಿಸ್ತಿದ್ದಾರೆ, ನಾವು ಅಪ್ಗ್ರೇಡ್ ಆಗೋಣ ಅಂತ ಯೋಚನೆ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಲ್ಲ, ಇಲ್ಲದೆ ಇರೋ ನೆಗೆಟಿವ್ ಕರ್ಮನ ಈ ತರ ಮಾತಾಡ್ಕೊಂಡು ಅವ್ರು ಇನ್ನೂ ಡೆವಲಪ್ ಮಾಡ್ಕೊಳ್ತಾರೆ ಅಷ್ಟೇ. ಅಲ್ಲ, ಇನ್ನು ಕೆಲವರು ಅದ್ ಏನ್ಬೇಕು ಗೊತ್ತಿಲ್ಲ. ಪಾಪ ಎಷ್ಟೊಂದ್ ಜನ ಇದು ನಿಜವಾಗ್ಲೂ ನಡೆದಿದೆ, ನಮಗೆ ಗೊತ್ತಿರೋದು ಕೂಡ ಕೆಲವೊಂದು ಸ್ಟೋರೀಸ್ ಇದೆ. ಎಂಗೇಜ್ಮೆಂಟ್ ಆಗೋಗಿರುತ್ತೆ ಪಾಪ, ಇನ್ನೊಂದು ವಾರನೋ ತಿಂಗಳು ಮದ್ವೆ ಇರುತ್ತೆ. ಅವ್ರ ಮೇಲೆ ಯಾರೋ ಏನೋ ಆಯ್ತು, ಯಾರೋ ಹೋದ್ರು ಅಂತ ಹೌದು ಸರ್. ಮದ್ವೆಗಳಿಗೆ ಕ್ಯಾನ್ಸಲ್ ಮಾಡಿದಂತ ಸೊ ಕ್ಯಾನ್ಸಲ್ ಮಾಡಿದಂತ ದೊಡ್ಡ ಮನುಷ್ಯ ಕೂಡ ಇದೆ. ಹೌದು. ಏನ್ ಅನ್ಬೇಕಿತ್ತು ಅವ್ರಿಗೆ? ಯಾಕಂದ್ರೆ ಅವರು ಎನರ್ಜಿಯನ್ನ ನನ್ನ ಒಳಗಡೆ ಗಟ್ಟಿಸ್ತಾ ಇರೋದು, ನನ್ನ ಮನಸ್ಥಿತಿಯಿಂದ ಆಗ್ತಿರೋದು, ನನ್ನ ಭಾವನೆ, ನಾನು ಹೇಗಿದ್ದೀನಿ ಅದು ಗುಡ್ ಎನರ್ಜಿ ಬ್ಯಾಡ್ ಎನರ್ಜಿ ಅನ್ನೋಷ್ಟು ಮೆಚುರಿಟಿ ಅವ್ರಿಗಿರಲ್ಲ. ಹೊರಗಡೆ ನಡೆಯೋ ಯಾವುದೋ ಸಂದರ್ಭದಲ್ಲೇ ಎಲ್ಲ ಪಾಸಿಟಿವ್ ಎನರ್ಜಿ ಲಕ್ಕು ಇದೆ ಅನ್ನೋ ಹೊರಗಡೆ ಆ ಎನರ್ಜಿಯನ್ನ ಭಿಕ್ಷೆ ಬಿಡುವ ಪರಿಸ್ಥಿತಿಲಿ ಇರ್ತಾರೆ. ಅದಕ್ಕೆ ಏನಾದ್ರು ಆದ ತಕ್ಷಣ ಅವರಿಂದ, ಇದಕ್ಕೇನಾದ್ರು ಆದ ತಕ್ಷಣ ಇವರಿಂದ ಅಂತ ಅದನ್ನ ವಾಮಿಟ್ ಮಾಡ್ತಾ ಇರ್ತಾರೆ. ಅಲ್ಲ, ಈಗ ನಿಮ್ ಮನೆಯೆಲ್ಲ ನೀವು ಕೊಳಕಾಗಿ ಗಲೀಜಾಗಿ ಇಟ್ಕೊಂಡು ಪಾಪ ಆ ಹುಡುಗಿ ಕಸ ತಂದ್ಲು ಅಂದ್ರೆ ಹೌದು, ಎಕ್ಸಾಕ್ಟ್ಲಿ. ಎಸ್, ವೆರಿ ಟ್ರೂ, ಐ ಅಗ್ರಿ. ತಪ್ಪು. ಓಕೆ, ಈಗ ಎಸ್, ನೀವು ಪಾಸಿಟಿವ್ ಅಂದ್ರೆ ನಮ್ಮ ಆರಾನ ಹೌದು, ಸ್ಟ್ರಾಂಗ್ ಮಾಡ್ಕೊಬೇಕು Yes. ಅಂದ್ರೆ ಮನೇಲೆ ಮಾಡ್ಕೊಳ್ಳೋದಾದ್ರೆ, ಹೌದು. ಮನೆ ಮದ್ದು ಅನ್ನೋ ತರ ಆದ್ರೆ ಎಸ್, ಹೇಗೆ ನಮ್ಮ ಆರಾನ ಸ್ಟ್ರಾಂಗ್ ಆಗಿ ಇಟ್ಕೊಬಹುದು? ಎಸ್, ಖಂಡಿತ ಹಲವಾರು ರೀತಿಯಲ್ಲಿ ನಮ್ಮ ಪ್ರಭೆಯನ್ನ ಚೆನ್ನಾಗಿಟ್ಕೋಬಹುದು. ಆದ್ರೆ ನಾನು ಈ ಹಿಂದೆ ಎಪಿಸೋಡ್ ಅಲ್ಲೂ ಹೇಳಿದಾಗೆ, ನಾವು ಯಾವುದಾದ್ರೂ ರೀತಿಯಲ್ಲಿ ಸ್ನಾನಕ್ಕೆ ಹೋದಾಗ, ಯಾಕಂದ್ರೆ ನೀರು, ಇಮೋಷನ್ಸು, ನಮ್ಮ ಮೈಂಡು ಎಲ್ಲವನ್ನು ಚೆನ್ನಾಗಿ ಆ ವಾಟರ್ ಎಲಿಮೆಂಟ್ ಜೊತೆ ನಾವು ಟ್ಯೂನ್ ಮಾಡ್ಕೊಳಕ್ ಸಹಾಯ ಆಗೋದ್ರಿಂದ ಏನಾದ್ರೂ ಒಂದು ಅಂಶವನ್ನ ನೀವು ಸ್ನಾನ ಮಾಡೋ ನೀರಿಗೆ ಬೆರೆಸೋದ್ರಿಂದ ನಿಮ್ಮ ಆರಾ ಕ್ಲೀನ್ ಮಾಡೋ ಒಂದು ಇಂಟೆನ್ಷನ್ ರಿಲೀಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಅದು ಎಸ್, ಕಲ್ಲುಪ್ಪು, ಹರಳುಪ್ಪು ಅಥವಾ ದಪ್ಪುಪ್ಪು ಅಂತ ಹೇಳ್ತೀವಿ, ಅದಿರ್ಬೋದು. ಒಂದೇ ಚಿಟ್ಕ, ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಅದನ್ನ ಯೂಸ್ ಮಾಡೋದಿರಬಹುದು. ಅರಿಶಿನ ಒಂದು ಚಿಟ್ಕ ಹಾಕೊಳ್ಳೋದಿರಬಹುದು. ಅಥವಾ ನೀವು ಯಾವುದೋ ಒಂದು ಹರ್ಬ್ಸ್, ಈಗ ಊರಿಗೆ ಹೋಗಿರ್ತೀರಾ, ಅಲ್ಲೇನೋ ಒಂದು ಬೇವಿನ ಸೊಪ್ಪನ್ನ ಡ್ರೈ ಮಾಡಿ ಅದನ್ನ ಪೌಡರ್ ಮಾಡಿರ್ತೀರಾ, ಅದು ಹಾಕೊಳ್ಳೋದಿರಬಹುದು. ಇನ್ನು ಗಾರ್ಡನ್ ಅಲ್ಲೇ ಸುಲಭವಾಗಿ ಬೆಳಿಬಹುದಾಗಿದ್ದ ಎಷ್ಟೋ ಹರ್ಬ್ಸ್ ಇದೆ. ಸ್ನಾನದ ಮನೆಗೆ ನೀವು ಬಿಸಿನೀರ್ಗದ ಹಾಕಿದ್ರೆ ಅರೋಮಾ ಬಾತ್ ತರ ಫೀಲ್ ಆಗುತ್ತೆ. ರೋಸ್ ಮೆರಿ ಅಂತ ಬರುತ್ತೆ, ಲೆಮನ್ ಗ್ರಾಸ್ ಅಂತ ಬರುತ್ತೆ. ಇನ್ಫ್ಯಾಕ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಮನೇಲಿ ತುಂಬಾ ತುಳಸಿ ಗಿಡ ಬೆಳೆಸಿದೀವಿ, ಅದ್ರದ್ದು ಬೀಜದ ಪಾಟು ಗಿಡ ಚೆನ್ನಾಗಿ ಬೆಳೆಯಲ್ಲ ಅಂತ ಕಟ್ ಮಾಡ್ಬಿಡ್ತೀವಲ್ವಾ, ಅಥವಾ ಗಾರ್ಡನರ್ ಕಟ್ ಮಾಡ್ತಾರೆ, ಸಿಕ್ಕಾಬಟ್ಟೆ ಸಿಗತ್ತೆ. ಎಷ್ಟು ಅಂತ ಮತ್ತೆ ನಾವು ಬೀಜಗಳು ಹಾಕ್ತಿವಿ, ಮಿಕ್ಕಿದೆಲ್ಲ ವೇಸ್ಟ್ ಆಗತ್ತೆ. ವೇಸ್ಟ್ ಮಾಡಬೇಡಿ. ಅದನ್ನ ನೀವು ಈ ಮೊಳಕೆ ಕಟ್ಟಕ್ಕೆಲ್ಲ ಟಿಫನ್ ಬಾಕ್ಸ್ ತೂತಿರೋದ್ ಬರುತ್ತಲ್ಲ, ಆ ತರದಿದ್ರೆ ಓಕೆ. ಇಲ್ಲ ಅಂದ್ರೂ ಒಂದ್ ಬಟ್ಟೆ ಕಟ್ಟಿ ಸುಮ್ನೆ ಅದನ್ನ ನೀವು ಬಕೆಟ್ ಒಳಗಡೆ ಹಾಕ್ಬಿಟ್ರೆ ಎಂಥ ಒಂದು ಅರೋಮಾ ವಾಟರ್ ರೆಡಿ ಆಗುತ್ತೆ ಅಂದ್ರೆ. ಅಂಡ್ ತುಳಸಿ ವಾಟರ್ ಇಸ್ ಸಚ್ ಅನ್ ಅಮೇಸಿಂಗ್ ವಾಟರ್ ಟು ಕ್ಲೆನ್ಸ್ ಯು. ನೀವು ತುಳಸಿ ಎಲೆನೂ ಆಗ್ತಿಲ್ಲ, ಕೆಲವ್ರಿಗೆ ತುಳಸಿ ಎಲೆ ಹೆಂಗೆ ಬಟ್ರ ಮನೆಗೆ ತಗೊಂಡು ಹೋಗೋದು ಅಂತೆಲ್ಲ ಅನ್ಸಿದ್ರು ಜಸ್ಟ್ ಅದನ್ನ ಸೋಕ್ ಮಾಡಿ, ಒಳ್ಳೆ ಟೀ ಡಿಕಾಷನ್ ಇದು ಮಾಡ್ತೀವಲ್ಲ ಆ ತರ, ಸೋಕ್ ಮಾಡಿ ಎತ್ತಿದ್ರೆ ಸಾಕು, 15 ನಿಮಿಷದಲ್ಲಿ ಫುಲ್ ವಾಟರ್ ಅದು ಫ್ರೇಗ್ರೆನ್ಸ್ ಇದಾಗುತ್ತೆ. ಅದು ಮಾಡಬಹುದು. ಸ್ಯಾಂಡ್ಲ್ವುಡ್ ಪೇಸ್ಟ್ ನ ತೇದು ನೀವು ಕೆಲವೊಂದು ಎನರ್ಜಿ ಪಾಯಿಂಟ್ಸ್ ಮೇಲೆ ಹಚ್ಕೊಂಡು ನನ್ನ ಆರಾ ಕ್ಲೀನ್ ಆಗ್ತಾ ಇದೆ ಅಂತ ಅನ್ಕೊಳ್ಬಹುದು. ಖಂಡಿತ ಹೌದು. ಅಂಡ್ ನಾರ್ಮಲ್ ಧೂಪ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಅದನ್ನ ಮಾಡೋದಷ್ಟೇ ಅಲ್ಲ, ಅದ್ರ ಇಂಟೆನ್ಷನ್ ಏನ್ ಎಮಿಟ್ ಮಾಡ್ತೀರಾ ಇಂಪಾರ್ಟೆಂಟ್. ನನ್ನ ಆರಾನ ಇದು ಕ್ಲೀನ್ ಮಾಡ್ತಾ ಇದೆ. ಅಂಡ್ ಯಾರ್ಯಾರ ಮೇಲೆ ನಾನು ಕೋಪ, ರಾಗ, ದ್ವೇಷ, ಸೇಡು, ಸಿಟ್ಟು, ಆಕ್ರೋಶ, ಭಯ, ಅಸಮಾಧಾನ, ನೆಗೆಟಿವಿಟಿ ಏನೇನು ಹೋಲ್ಡ್ ಮಾಡ್ತಾ ಇದ್ದೀನೋ, ಅಟ್ಯಾಚ್ಮೆಂಟು, ಅದನ್ನೆಲ್ಲ ಈ ಧೂಪದ ಪ್ರಾಸೆಸ್ ಮೂಲಕ ಬಿಟ್ಟು ನಾನು ಸಂಪೂರ್ಣವಾಗಿ ಪ್ರೀತಿ, ಶಾಂತಿ, ಸೌಹಾರ್ದತೆ, ಕ್ಷಮೆ, ಬೆಳಕು, ಆನಂದ, ಆರೋಗ್ಯ, ಸಮೃದ್ಧಿ, ಖುಷಿ, ವೈಭವ ಮತ್ತು ಆ ಒಂದು ಸಂಪೂರ್ಣ ಪರಿಪೂರ್ಣತೆ ಮತ್ತು ನನ್ನ ನಿಜವಾದ ಜೀವನದ ಆ ಒಂದು ಪರಮ ಉದ್ದೇಶದ ಕಡೆಗೆ ಅಲೈನ್ ಮಾಡೋಕೆ ಈ ಕ್ಲೆನ್ಸಿಂಗ್ ನಂಗೆ ಸಹಾಯ ಮಾಡ್ತಾ ಇದೆ ಅನ್ನೋ ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಮಾಡ್ಕೊಳ್ಬಹುದು. ಕ್ಲಿಯರ್ ಆಗಿ, ಇನ್ಫ್ಯಾಕ್ಟ್ ಎನರ್ಜಿಗೆ ಅದ್ರದ್ದಾದ ಇಂಟೆಲಿಜೆನ್ಸ್ ಇದೆ ಅಲ್ವಾ. ಅದೇ ನೆಕ್ಸ್ಟ್ ಟೈಮ್ ಇಂದ ಆ ತರದ್ದು ಬಂದ್ರೆ ನಿಮ್ಗೊಂದು ಗಾರ್ಡ್, ಒಂದು ಪ್ರೊಟೆಕ್ಷನ್, ಒಂದು ಎನರ್ಜಿ ವಲಯವನ್ನ, ಬಿಕಾಸ್ ನೀವು ಇದನ್ನ ರಿಪೀಟ್ ಹೇಳ್ತಾ ಇದ್ದೀರಾ 3 ದಿನಕ್ಕೆ ಒಂದ್ಸತಿ, ವಾರಕ್ಕೆ ಒಂದ್ಸತಿ. ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ನೋ ವಾಟ್ ಟು ಪುಷ್. ನಿಮಗೆ ಫೀಲ್ ಆಗಿದ್ಯಾ ಯಾರಾದ್ರೂ ಬಂದ್ರೆ ಎದ್ದು ಹೋಗ್ಬೇಕು ಅಂತ ಅನ್ಸೋದು? ಬಿಕಾಸ್ ಯುವರ್ ಎನರ್ಜಿ ವಿಲ್ ಬಿ ಪುಷಿಂಗ್. ಅವ್ರನ್ನ ನೀವು ಮಾತಾಡ್ಸೋದೇ ಇರಲ್ಲ,
ಹೋಗೋಣ ಅನ್ಸುತ್ತೆ. ಕೆಲವ್ರು ಮನೆಗೆ ಹೋದ್ರೆ ಬೇಡ ನಾವು ಹೋಗೋಣ ಅನ್ಸುತ್ತಲ್ವಾ. ಕೆಲವ್ರನ್ನ ಎಷ್ಟ್ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಮಾತಾಡೋಣ ಅನ್ಸುತ್ತೆ. ಅವ್ರ ಕಾಲ್ಗೆ ಬಿದ್ದು ಬಿಡೋಣ ಅನ್ಸುತ್ತೆ. ಕೆಲವ್ರು ಬಂದ್ರೆ ಯಾಕಾದ್ರೂ ಬಂದ್ರಪ್ಪ. ಎಕ್ಸಾಕ್ಟ್ಲಿ. ನಿಮ್ಮನ್ನ ಹಗ್ ಮಾಡ್ಬೋದಾ, ನಿಮ್ಮನ್ನ ಮುಟ್ಬೋದಾ ಅಂತ ಅನ್ಸುತ್ತೆ. ಸೊ ನಿಮ್ಮ ಆರಾ is communicating. This is so nice. I want more of this. This is so joy. This is sucking my energy. Push ಅಂತ ಹೇಳ್ತಿರುತ್ತೆ. So this variance of energy, ಅದಕ್ಕೆ ನೀವು ಟ್ಯೂನ್ ಮಾಡಿದ್ರೆ ಇನ್ನೇನಾಗಬಹುದು. ಅದಕ್ಕೆ ಹೇಳಿದ್ರೆ ನೋಡು ಇದನ್ನ ತಗೋ, ಇದನ್ನ ಬಿಟ್ಬಿಡು ಅಂತ ಹೇಳಿದ್ರೆ ಇನ್ನೆಷ್ಟು ಚೆನ್ನಾಗದು. ಅಂಡ್ ಇದು ಅಸಹ್ಯ ಪಡೋ ಭಯ ಪಡೋ ಕ್ರಿಯೆ ಅಲ್ಲ, ತುಂಬಾ ಗ್ರೇಸ್ಫುಲ್ ಆಗಿ